ನಮಸ್ಕಾರ. ನಮ್ಮನ್ನೆಲ್ಲ ಅಗಲಿದ ಪ್ರಖ್ಯಾತ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿಗೆ ನುಡಿ ನಮನ ಕಾರ್ಯಕ್ರಮಕ್ಕೋಸ್ಕರ ಸುಗಮ ಪುಸ್ತಕ ಈ ಪೇಜ್ನಿಂದ ಫೇಸ್ಬುಕ್ ಲೈವ್ ಹೋಗ್ತಾ ಇದೆ. ಇಲ್ಲಿಗೆ ನನ್ನನ್ನು ಮಾತಾಡ್ತೀರಾ ಅಂತ ಕೇಳಿದರು ಸುಮಿತ್ ಮೇತ್ರಿ ಅವರು. ತುಂಬ ಖುಷಿಯಿಂದ ಒಪ್ಕೊಂಡೆ. ಯಾಕೆ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಬಗ್ಗೆ ನನಗೊಂದು ಅಕ್ಕರೆ, ಒಂದು ಅಭಿಮಾನ, ಒಂದು ಪ್ರೀತಿಯ ಒಂದು ಬಾಂಧವ್ಯ ನನಗಿದೆ ಅಂತ ನಾನು ಹೇಳಕ್ಕೆ ಒಂದಷ್ಟು ಕಾರಣಗಳು ಹೇಳ್ತೀನಿ. ಪ್ರಸಿದ್ಧ ಕವಿಯವರು, ಮಕ್ಕಳ ಸಾಹಿತ್ಯ, ಹಳಗನ್ನಡ ಕಾವ್ಯ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಮಹಾಕಾವ್ಯ, ಸುನೀತ, ಈ ಎಲ್ಲವನ್ನು ಸಹ ಅವರು ಎಲ್ಲ ಪ್ರಾಕಾರಗಳಲ್ಲಿ ಸಹ ಕೈಯಾಡಿಸ್ತವರು. ಅವರು ಯಾವುದನ್ನೂ ಬಿಟ್ಟಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ. ಅವರ ಸಾಧನೆ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಕವಿಯ ಆಸಕ್ತಿ ಏನು, ಕವಿ ಹೇಗಿದ್ರು ಅಂತ ಒಂದಷ್ಟು ನನ್ನ ಅವ್ರ ಜೊತೆಗಿನ ಅನುಭವಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ 18ನೇ ವಯಸ್ಸಿನ ಒಂದು ಏಜಲ್ಲಿ, ಆ ಒಂದು ಸಮಯದಲ್ಲಿ ನನಗೆ ಅವ್ರ ಜೊತೆ ಒಂದು ಒಡನಾಟ ಆರಂಭ ಆಯಿತು. ಅದು ಹೇಗೆ ಅಂತಂದರೆ, ಈ 16-17ನೇ ವಯಸ್ಸಿಂದನೇ ನಾನು ಕವಿತೆ ಬರೀತಾ ಇದ್ದೆ, PUCಯಿಂದ. ನಮ್ಮನೆಯಲ್ಲಿ ಒಂದು ಕವನ ಸ್ಪರ್ಧೆಗೆ ಹೋಗ್ತಾ ಇದ್ದೆ. ನಮ್ಮದು ಕನಕಪುರದ ರೂರಲ್ ಕಾಲೇಜು. ಅಲ್ಲಿಂದ ನಮ್ಮ ಕಾಲೇಜಿಂದ ನನ್ನನ್ನು ಕವನ ಸ್ಪರ್ಧೆಗೆ, ಅಂತರ ವಾಚನ ಕವನ ಸ್ಪರ್ಧೆಗೆ ಕಳಿಸ್ಕೊಡ್ತಾ ಇದ್ರು. ಅಲ್ಲಿಗೆ ಹೋದಾಗ ಪ್ರೈಸ್ ಅಂತ ಬರ್ತಾ ಇತ್ತಲ್ಲ, ಒಂದಿಷ್ಟು ಪುಸ್ತಕಗಳು ಕೊಡೋರು. ಆ ಪುಸ್ತಕ ಹೊತ್ಕೊಂಡ್ಬರ್ತಿದ್ದೆ. ಆ ಪುಸ್ತಕದ ರಾಶಿನಲ್ಲಿ ನನಗೊಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಪ್ರಕಟ ಮಾಡಿರುವಂಥ ಸಮಕಾಲೀನ ಕವಿತೆಗಳು ಅನ್ನೋದು ಒಂದು ಪುಸ್ತಕ ಸಿಕ್ತು. ಅದರಲ್ಲಿರೋ ಕವಿತೆಗಳನ್ನ ನಾನು ಓದ್ತಾ ಹೋದೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಒಂದು ಕವಿತೆ ನನ್ನನ್ನು ತುಂಬ ಸೆಳೀತು. ಆಮೇಲೆ ನನಗೆ ಕವಿತೆಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದ್ವು, ಅನುಮಾನಗಳಿದ್ವು. ಇದನ್ನೆಲ್ಲ ಕೇಳಿ ಪರಿಹಾರ ಮಾಡಿಕೊಳ್ಳುವಂತಹ, ಉತ್ತರವನ್ನು ಪಡೆಯುವಂತಹ ಒಬ್ಬ ಕವಿ ನನಗೆ ದಾರಿ ತೋರಿಸ್ಬೇಕಾಗಿತ್ತು. ಯಾರಿಗೆ ಇದನ್ನ ಕೇಳೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ಮನೆಯ ಒಂದು ಇತಿಹಾಸದಲ್ಲಿ ಯಾರೂ ಬರ್ದಿರ್ಲಿಲ್ಲ. ನಾನೇ ಒಂದು ಮೊದಲನೇ ಸರಿ, ನನ್ನ ತಂದೆ ಒಂದಷ್ಟು ಬರಿತಾ ಇದ್ರು ಸಣ್ಣ ಪುಟ್ಟದನ್ನ. ಅದು ಬಿಟ್ಟರೆ ಬರಹಗಾರರು ಅಂತ ಯಾರೂ ಇರ್ತಿರ್ಲಿಲ್ಲ. ನಾವು ಬರೆದ್ವಿ. ಒಂದಷ್ಟು ಪ್ರಶ್ನೆಗಳು ಇದ್ವು ನನ್ನ ಮನಸ್ಸಿನಲ್ಲಿ. ಅದನ್ನ ನಾನು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ವಿಳಾಸ ಹುಡುಕ್ತೆ. ಕೊನೆಯಲ್ಲಿ ಲೇಖಕರ ವಿಳಾಸ ಅಂತ ಕೊಟ್ಟಿರ್ತಾರೆ, ಕವಿಗಳ ವಿಳಾಸ ಅಂತ. ಸೊ ಅಲ್ಲಿ ನಾನು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ, ಅಂದರೆ ನಾನು ಎಲ್ಲರ ವಿಳಾಸ ನೋಡ್ಕೊಂಡು ಹೋಗ್ತಾ ಇದ್ದೆ. ಯಾರಿಗೆ ಈ ಪ್ರಶ್ನೆ ಕೇಳಬಹುದು, ನಾನು ವಿಳಾಸಗಳಂತೂ ಇದೆ, ಉತ್ತರ ಕೊಡ್ತಾರೆ ಅನ್ನೋದಿತ್ತು. ಕಳಿಸ್ದೆ. ನೋಡಿದ ತಕ್ಷಣ ನೋಡ್ತಾ ಹೋದೆ. ಒಂದೊಂದೇ ಕವಿಗಳ ಹೆಸರು, ವಿಳಾಸ ಎರಡು ನೋಡ್ತಾ ಹೋದೆ. ಹಾಗೆ ನೋಡ್ತಾ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅನ್ನೋ ಒಂದು ಹೆಸರಿದೆಯಲ್ಲ, ಆ ಹೆಸರ ಹತ್ರ ನನ್ನ ಒಂದು ಗಮನ ನಿಂತುಬಿಡ್ತು, ದೃಷ್ಟಿ ನಿಂತುಬಿಡ್ತು. ಅದೀಗಲೂ ನನಗೆ ಗೊತ್ತಿಲ್ಲ ಯಾಕೆ. ಅಲ್ಲಿಂದ ಶುರುವಾಗಿತ್ತು. ಅಲ್ಲಿಂದ ನಾನೊಂದಷ್ಟು ಪ್ರಶ್ನೆಗಳನ್ನ ಅವ್ರಿಗೆ ಬರೆದು ಕಳಿಸ್ದೆ. ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ, ಕಾವ್ಯಕ್ಕೆ ಸಂಬಂಧಿಸಿದ ಹಾಗೆ. PUC ಓದ್ತಿದ್ದ ಹುಡುಗಿ. ಅವರಿಂದ ಉತ್ತರ ಬರಲಿಲ್ಲ. ಅವರಿಗೆ ನನ್ನ ಪತ್ರ ತಲುಪಿತ್ತು, ನನಗೆ ಉತ್ತರ ಬರಲಿಲ್ಲ. ಆದರೆ ಅವರು ನನ್ನನ್ನು ಅವರ ಒಂದು ವಲಯಕ್ಕೆ ಎಳ್ಕೊಂಡ್ರು. ಆ ಒಂದು ಪತ್ರ ಆ ಇಡೀ ಮನೆಯವ್ರ ಕೈಯಲ್ಲಿ ಸಿಕ್ತು. ಅವ್ರಿಗೆ 4 ಜನ ಗಂಡು ಮಕ್ಕಳು, ನಮ್ಮನೆಯಲ್ಲಿ 4 ಜನ ಹೆಣ್ಮಕ್ಳು. ನಮ್ಮದೇ ವಯಸ್ಸಿನ ಗಂಡು ಮಕ್ಕಳು ಅವ್ರಿಗಿದ್ರು. ಅವ್ರ ಹೆಂಡತಿ ರಾಜಲಕ್ಷ್ಮಿ. ಆ ಗಂಡು ಮಕ್ಕಳ ಕೈಲಿ ಈ ಲಾವಣ್ಯ, ಆ ಗಂಡು ಮಕ್ಕಳ ಕೈಲಿ, ಅವರ ಹೆಂಡತಿ ಕೈಲಿ, ಅವರ ನೆಂಟರಿಷ್ಟ್ರ ಕೈಲಿ, ಎಲ್ಲರ ಇಂದ ನಾನು
ಒಂದು ಸುತ್ತುವರಿಯಲ್ಪಟ್ಟೆ ಅನ್ಸುತ್ತೆ, ಒಂದು ಬಾಂಧವ್ಯಕ್ಕೆ ನಾನು ಒಳಗಾಗ್ಬಿಟ್ಟೆ. ನಾನು ಒಂದಿನ ಕೇಳಿದೆ, ಈಗ ಒಂದು 3-4 ವರ್ಷದ ಹಿಂದೆ ಅವ್ರಿಗೊಂದು ಪ್ರಶ್ನೆ ಹಾಕ್ತೆ, ಫೋನಲ್ಲಿ ಮಾತಾಡ್ತಾ ಇದ್ದೆ. ಯಾಕೆ ನಾನು ಕೇಳಿದೆ, ಸರ್ ಹಿಂಗಾಯ್ತಲ್ಲ, ಯಾಕೆ ನನ್ನ ಹೆಸರು, ನನ್ನ ಒಂದು ದೃಷ್ಟಿ ನಿಮ್ಮ ಒಂದು ಹೆಸರನ್ನು ಮತ್ತು ವಿಳಾಸದ ಮೇಲೆ ನಿಂತುಬಿಡ್ತು, ಏನಿದಕ್ಕೆ ಕಾರಣ? ಇಷ್ಟು ವರ್ಷ ಮುಂದುವರ್ಕೊಂಬಂತು, 18ನೇ ವಯಸ್ಸಿಂದ ಶುರುವಾಗಿದ್ದಂಥ ಒಂದು ಒಡನಾಟ ನನ್ನ ಈ 54ನೇ ವಯಸ್ಸಿನ ತನಕನೂ ಇದೆ, ಏನು ಕಾರಣ ಅಂದೆ. ಅವ್ರು ತುಂಬ ಒಂದು ಅದ್ಭುತವಾಗಿ ಮಾತು ಹೇಳಿದ್ರು. ಕೆಲವೊಂದನ್ನ ಕಾರಣ ಹುಡುಕ್ಬಾರ್ದು, ಕೆಲವೊಂದು ರಹಸ್ಯಗಳನ್ನ ಕೆದಕಬಾರ್ದು. ಅದು ಚಿದಂಬರ ರಹಸ್ಯ, ಅದಕ್ಕೆ ಚಿದಂಬರ ರಹಸ್ಯ ಅಂತೀವಿ. ಅದಕ್ಕೆ ಕಾರಣ ಹುಡುಕ್ಬೇಡ, ಅದೊಂದು ದೊಡ್ಡ ರಹಸ್ಯ, ಅದು ಯಾರಿಗೂ ನಮಗೂ ಗೊತ್ತಿಲ್ಲ, ಬೇಡ, ಆರಾಮಾಗಿರು ಈಗ ಅಂತಂದು. ಹೀಗೆ ನಾನು ಬರೀ ಅವರ ಒಂದು ಸಾಹಿತ್ಯದ ಪ್ರಭಾವ ಅಷ್ಟೇ ಆಗಲಿಲ್ಲ, ನನಗೆ ಸಾಹಿತ್ಯದ ಒಡನಾಟ, ಅವ್ರ ಒಡನಾಟ ಆಗಲಿಲ್ಲ, ಇಡೀ ಅವ್ರ ಮನೆಯವರ ಕುಟುಂಬದವರ ಒಡನಾಟ ಶುರು ಆಗೋಯ್ತು. ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು, ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ, ಅವ್ರ ಹೆಂಡತಿ ಊಟ ಬಡಿಸಿ ಕಳಿಸ್ತಾ ಇದ್ರು, ಎಲ್ಲರ ಜೊತೆ ಮಾತಾಡ್ತಿದ್ದೆ. HSV ಜೊತೆ ಮಾತಾಡಿದ್ದು ತುಂಬ ಕಡಿಮೆ ನಾನು ತುಂಬ ಅಂತರ್ಮುಖಿ, ನಾನು ತುಂಬ ಸಂಕೋಚ. ಯಾಕೆಂದರೆ ನಾವೆಲ್ಲ ತುಂಬ ಒಂಥರ ಹಳ್ಳಿ ಥರದ ಜನ, ಹಾಗೆ ಬೆಳೆದಿದ್ದವರು, ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಆದರೆ ಆ ಪರಿಸರ ಇಷ್ಟ ಆಗ್ತಿತ್ತು ನನಗೆ, ಅವರ ಪರಿಸರ ಇಷ್ಟ ಆಗ್ತಿತ್ತು. ಅಲ್ಲಿಂದ ಶುರುವಾಯಿತು. ಹಾಗೆ ಶುರುವಾಗಿದ್ದು 1990ರಲ್ಲಿ ಮೈಸೂರಿನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಾರಂಭ ಆಯಿತು. KS ನರಸಿಂಹಸ್ವಾಮಿ ಅವರು ಅದಕ್ಕೆ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. HS ವೆಂಕಟೇಶ ಮೂರ್ತಿಯವರು ಕವಿಗೋಷ್ಠಿ ಅಧ್ಯಕ್ಷರಾಗಿದ್ದರು. ಬಹುಶಃ 19-20ನೇ ವಯಸ್ಸಿನಲ್ಲಿ ನಾನು ಕನಕಪುರದ ರೂರಲ್ ಕಾಲೇಜಿನಲ್ಲಿ ಓದ್ತಿರ್ತಕ್ಕಂಥ ಒಂದು ವಿದ್ಯಾರ್ಥಿನಿ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಪ್ರಧಾನ ಕವಿಗೋಷ್ಠಿಯ ವೇದಿಕೆ ಮೇಲೆ ನಿಂತ್ಕೊಂಡು ಕವಿತೆಯನ್ನು ಓದಿದೆ. ಅದೆಂಥ ರೋಮಾಂಚನವಾದ ಒಂದು ಸಂಗತಿ ನನ್ನ ಜೀವನದಲ್ಲಿ ಇದ್ರೆ ಮರೆಯೋಕ್ಕಾಗಲ್ಲ. ಅಲ್ಲಿಂದ ಶುರುವಾಗಿದ್ದು. ಆನಂತರ ನಾನು ಅವ್ರ ಪಾಠಗಳನ್ನ ಕೇಳಲಿಲ್ಲ, ಅವರ ಎದುರುಗಡೆ ಕೂತ್ಕೊಂಡು ಅವರ ಉಪನ್ಯಾಸಗಳನ್ನ ಕೇಳಲಿಲ್ಲ. ಅವರ ಚರ್ಚೆ ಇರ್ಬೋದು ಅಥವಾ ಇನ್ನೂ ಅನೇಕ ಭಾಷಣಗಳಿರ್ಬೋದು, ನಾನು ಎದುರುಗಡೆ ಕೂತ್ಕೊಂಡು ಯಾವುದನ್ನು ಕೇಳಲಿಲ್ಲ. ಆದರೂ ಅವ್ರು ನನಗೆ ಗುರುಗಳಾದರು. ಸಾಹಿತ್ಯ ಕ್ಷೇತ್ರದಲ್ಲಿ ನನಗೆ ಅವರು ದ್ರೋಣಾಚಾರ್ಯರು. ನಾನು ಏಕಲವ್ಯ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಏಕಲವ್ಯನಿಗೆ ಕೊನೆಗೆ ಗುರುದಕ್ಷಿಣೆ ಕೇಳ್ತಾರೆ. ಅವನ ಒಂದು ತೋರು ಬೆರಳಿನ ಒಂದು ಕಿರು ಕಾಣಿಕೆಯನ್ನು ಕೇಳ್ತಾರೆ. ಆದರೆ ನಮ್ಮ ದ್ರೋಣಾಚಾರ್ಯರು HS ವೆಂಕಟೇಶ ಮೂರ್ತಿ ನನಗೆ ಆ ಥರದ್ದು ಯಾವುದು ಬೇಡಿಕೆಯನ್ನು ಇರಲಿಲ್ಲ. ನನ್ನ 2 ಕವನ ಸಂಕಲನಕ್ಕೆ ಅವರೇ ಮುನ್ನುಡಿ ಬರ್ಕೊಟ್ಟು ನನ್ನ ಒಂದು ಸಂಕಲನ ಬಿಡುಗಡೆ ಮಾಡಲಿಕ್ಕೆ ಬೆಂಗಳೂರಿಂದ ಮೈಸೂರಿಗೆ ಬಂದು ಹೋದರು. ಎಷ್ಟೋ ಸರ್ತಿ ಬಂದು ನಮ್ಮನೆಗೆ ಊಟ ಮಾಡಿದ್ರು, ರೆಸ್ಟ್ ಮಾಡಿದ್ರು, ಅಡುಗೆ ಬಗ್ಗೆ ಮಾತಾಡಿದ್ರು. ಅವ್ರ ಸಾಹಿತ್ಯದ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಅಡುಗೆ ಬಗ್ಗೆ ಮಾತಾಡಿದ್ರು. ಇದೆಷ್ಟು ಚೆನ್ನಾಗಿದೆ, ಅದೆಷ್ಟು ಚೆನ್ನಾಗಿದೆ, ಇದಕ್ಕೇನು ಹಾಕಿದೀಯಾ, ಹೀಗೆ. ಅವರು ಭೋಜನ ಪ್ರಿಯರು ಅಂತ ಅವರೇ ಹೇಳ್ಕೊಂಡ್ಬಿಡ್ತಾರೆ. ಆ ರೀತಿಯ ಒಂದು ವ್ಯಕ್ತಿತ್ವ. ಎಲ್ಲ ಕಡೆನೂ ಸಾಹಿತ್ಯನೇ ಮಾತಾಡಬೇಕು ಅಂತಲ್ಲ. ಅವ್ರದ್ದು ಅಂತಃಕರಣ ಏನಂದರೆ, ಗೃಹಿಣಿಯರು ಅಡುಗೆ ಮಾಡಿದ್ದಾರೆ, ಅವ್ರ ಮನಸ್ಸಿಗೆ ಖುಷಿ ಆಗುತ್ತೆ, ಅದನ್ನು ಚಪ್ಪರ್ಸ್ಕೊಂಡು ತಿನ್ನೋದು ಅವ್ರಿಗೊಂದು ತುಂಬ ಇಷ್ಟವಾದ ವಿಷಯ. ಮನೆ ಊಟ ಅಂತಂದರೆ ಈ ರೀತಿಯದ್ದು ಒಂದು ಸ್ವಭಾವ ಇತ್ತು ಅವರಿಗೆ. ಬಹುಶಃ ನಾನು 2ನೇ ವರ್ಷದ ಪದವಿನಲ್ಲಿ BSc ಇದ್ದೆ ಅನಿಸುತ್ತೆ. ಆಗ HS ವೆಂಕಟೇಶ ಮೂರ್ತಿಯವರು ನಮ್ಮ ಕಾಲೇಜಿನಲ್ಲಿ ಕನ್ನಡ ಸಂಘ ಅಂತ ಇತ್ತು. ಕನ್ನಡ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅಂತ ಬಂದಿದ್ರು. ಅಲ್ಲಿ ಭಾಷಣ ಮಾಡ್ತಾ ಇದ್ರು. ನಾವೆಲ್ಲ ವಿದ್ಯಾರ್ಥಿನಿಯರು ಕೂತ್ಕೊಂಡು ಕೇಳ್ತಾ ಇದ್ವಿ. ಹಾಗೆ ಕೇಳಬೇಕಿದ್ದಾಗ ಅವರು ಮಾತಾಡ್ತಾ ಒಂದು ವಿಷಯ ಹೇಳಿದ್ರು. ವೇದಿಕೆ ಮೇಲೆ ಮಾತಾಡ್ತಾ ಇದ್ರು, ನಾವೆಲ್ಲ ಕೆಳಗೆ ಕೂತಿದ್ವಿ.
ಹೇಳಿದ್ರು ಒಂದು ಮಾತು. ಏನಪ್ಪ ಅಂದರೆ ಅಷ್ಟರಲ್ಲ ಆಗಲೇ ನಂದು ಒಂದಷ್ಟು ಕವಿತೆಗಳು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಿತ್ತು. ಅದರಲ್ಲಿ ಒಂದು ಕವಿತೆ, ಕಾಯುತ್ತಿರಲಿಲ್ಲ ನಿನಗಾಗಿ ಅನ್ನೋ ಒಂದು ಕವಿತೆ ಪ್ರಜಾವಾಣಿಯಲ್ಲಿ ಪ್ರಕಟ ಆಗಿತ್ತು. ಅದನ್ನ ಪೂತಿ ನರಸಿಂಹಾಚಾರ್ಯರು ಕವಿತೆ ಓದಿದ್ರು. ಅವತ್ತಿನ ದಿನ ಭಾನುವಾರ, ಅಂದ್ರೆ ಆ ಕವಿತೆ ಪ್ರಕಟವಾಗಿದ್ದ ದಿನ ಭಾನುವಾರ, ಎಚ್.ಎಸ್. ವೆಂಕಟೇಶ್ ಮೂರ್ತಿ ಪೂತಿನ ಅವ್ರ ಜೊತೆಗೆ ಇದ್ದಾರೆ. ಪೂತಿನ ಅವರು ಭಾನುವಾರದ ಸಾಪ್ತಾಹಿಕ ತಗೊಂಡು ಓದಿದ್ರು. ಅದರಲ್ಲಿ ಒಂದು ಕವಿತೆ ಇತ್ತು, ಯಾರೋ ಲಾವಣ್ಯ ಪ್ರಭಾ ಅಂತ ಓದಿದ್ರು. ಓದಿದ್ಮೇಲೆ ತುಂಬಾ ಇಷ್ಟ ಆಯ್ತು ಅವರಿಗೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿಗೆ ತೋರಿಸಿದ್ರು. ಹೇಳಿದ್ರು ಅವರಿಗೆ, ನೋಡು ಮೂರ್ತಿ, ಈ ಕವಿತೆ ನೋಡು ಎಷ್ಟು ಚೆನ್ನಾಗಿದೆ, ಇದು ಕವಿತೆ ಅಂದ್ರಂತೆ. ಅದನ್ನ ಅವರು ಭಾಷಣದಲ್ಲಿ ಹೇಳಿದ್ರು. ಆದ್ರೆ ನಾನು ಹೆಸರೇ ಹೇಳಲಿಲ್ಲ. ನಿಮ್ಮ ಕಾಲೇಜಿನ ಒಬ್ಳು ವಿದ್ಯಾರ್ಥಿನಿ ಬಗ್ಗೆ ಬಹಳ ಮೆಚ್ಕೊಂಡ್ರು. ಹಾಗೆ ಹೇಳಿದೆ ನಾನು. ಅವಳು ನನಗೆ ಗೊತ್ತು ಅಂತಂದೆ. ಹೋಗಿ ಹೇಳು ಅವಳಿಗೆ ಅಂದ್ರಂತೆ. ಆ ವಿದ್ಯಾರ್ಥಿನಿ ಇಲ್ಲೇ ನಿಮ್ ಜೊತೆನಲ್ಲೇ ಕೂತ್ಕೊಂಡಿದ್ದಾಳೆ ಅಂತಂದ್ರು. ನನಗಾಗ್ಲೇ ಗೊತ್ತಾಗಕ್ಕೆ ಶುರುವಾಯಿತು. ಸ್ವಲ್ಪ ಭಯ ಆಗಕ್ಕೆ ಶುರುವಾಯಿತು. ಯಾಕಂದರೆ ನಾನು ಯಾರ ಮುಂದೆನೂ ಹೋಗ್ತಿರ್ಲಿಲ್ಲ, ವೇದಿಕೆ ಮೇಲೆ ಹೆಚ್ಚಿಗೆ ಕಾಣಿಸ್ಕೋತಿರ್ಲಿಲ್ಲ. ಕವಿತೆ ಓದಕ್ಕಷ್ಟೇ ಹೋಗ್ತಿದ್ದೆ. ಆಮೇಲೆ ನನಗೆ ಯಾರ್ದು ಅಟ್ಯಾಚ್ಮೆಂಟ್ ಇರ್ತಿರ್ಲಿಲ್ಲ. ನನಗೆ ಸ್ವಲ್ಪ ಭಯ ಆಯಿತು, ಎಲ್ರಿಗೂ ಗೊತ್ತಾಗೋಯ್ತಲ್ಲ ಅಂತ. ಆಮೇಲೆ ಸ್ವಲ್ಪ ನಡ್ಕೊಂಡೆ, ಎದ್ದು ನಿಂತ್ಕೊಂಡೆ. ಲಾವಣ್ಯ ಪ್ರಭಾ ಅಂತ ಹೇಳಿದ್ಮೇಲೆ ಎದ್ದು ನಿಂತ್ಕೊಂಡೆ, ಕೈ ಮುಗ್ದೆ, ನಡುಕ್ತಾ ಇದ್ದೆ ಇನ್ನು ಸ್ವಲ್ಪ. ಅದು ನನಗೆ ತುಂಬ ಖುಷಿ ಕೊಟ್ಟ ವಿಷಯ. ಯಾಕೆಂದರೆ ಪೂತಿ ನರಸಿಂಹಾಚಾರ್ಯರು ನನ್ನ ಕವಿತೆ ಮೆಚ್ಕೊಂಡಿದ್ದಾರೆ ಅಂದರೆ ನಂಗೆ ತುಂಬ ಖುಷಿಯಾದ ಸಂಗತಿ. ನಾನೇನು ಕಾಯುತ್ತಿರಲಿಲ್ಲ ನಿನಗಾಗಿ ಅನ್ನೋದು ಒಂದು ಕವಿತೆ. ಅದು ಒಂದು ಹುಡುಗಿ ನನ್ನ ಪ್ರಿಯತಮನಿಗೋ, ನಲ್ಲನಿಗೋ, ಸ್ನೇಹಿತನಿಗೋ ಕಾಯ್ದು 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 ಸಿಟ್ಟು ಮಾಡಿಕೊಂಡು, ನಾನೇನು ಕಾಯ್ತಾ ಇರಲಿಲ್ಲ ನಿನಗಾಗಿ, ಅವ್ನು ಬರ್ತಾನೆ ಆದರೆ ನಾನೇನು ಕಾಯ್ತಿರಲಿಲ್ಲ ನಿನಗಾಗಿ ಅಂತ ಅಂದ್ಬಿಟ್ಟು ಹುಸಿ ಮನಸ್ಸಿನಿಂದ ಸ್ವಲ್ಪ ಬೇಜಾರು ಮಾಡ್ಕೊಂಡಿರೋ ಥರ ಆ್ಯಕ್ಟ್ ಮಾಡ್ತಾಳೆ. ಅದು ಕವಿತೆ. ಅದು ಅವ್ರಿಗೆ ರಾಧೆ ಕೃಷ್ಣನ್ ಥರ ಕಾಣಿಸ್ತೋ ಅಥವಾ ಬೇರೆ ರೀತಿ ಕಾಣಿಸ್ತೋ ಗೊತ್ತಿಲ್ಲ. ಅದನ್ನು ತುಂಬ ಇಷ್ಟಪಟ್ಟರು. ಈ ಸಂಗತಿನ ಎಚ್.ಎಸ್.ಪಿ ಹೇಳಿದ್ರು. ಅಲ್ಲಿಗೆ ನಾನು ಪೂತಿನ ಅವ್ರಿಗೆ ಕನೆಕ್ಟ್ ಆಗಿದ್ದೆ. ಆದರೆ ಪೂತಿನ ಅವ್ರನ್ನ ನಾನು ಯಾವತ್ತೂ ಭೇಟಿ ಮಾಡೋಕ್ಕಾಗಲಿಲ್ಲ. ಆಗಿನ ಕಾಲದಲ್ಲಿ ಫೋನ್ಗಳು ಇರ್ತಾ ಇರಲಿಲ್ಲ. ಆ ಫೆಸಿಲಿಟಿ ಸೌಲಭ್ಯ ನಮಗೆ ಇಲ್ಲೂ ಇರ್ತಿರ್ಲಿಲ್ಲ. ಹಾಗೆ ಶುರುವಾಗಿದ್ದು. ನನ್ನ ಮದುವೆಗೂ ಅವ್ರ ಮಕ್ಕಳು ಬಂದರು. ಅವ್ರ ಮಕ್ಕಳ ಮದುವೆಗೆ ನಾನು ಹೋಗಿದ್ದೆ. ನನ್ನ ಮೊದಲ ಮಗಳ ಹುಟ್ಟಿದಾಗ ಅವರು ನಮ್ಮ ಮನೆಗೆ ಬಂದಿದ್ದರು. ಅಲ್ಲೇ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಹಾಗೆ ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದ ಮೇಲೆ ನನ್ನ ಮಗಳು ನೋಡಲಿಕ್ಕೆ ಅಂತ ಒಳಗಡೆ ಬಂದಾಗ ನನ್ನ ತಂದೆ ಹೇಳಿದ್ರು, ನಮ್ಮದು ತುಂಬ ಹಳೆ ಮನೆ, ಬಾಗಿಲು ತುಂಬ ಚಿಕ್ಕದು, ಸ್ವಲ್ಪ ಬಗ್ಗಿ ಬನ್ನಿ, ತಲೆ ಉಳಿಯುತ್ತೆ ಇಲ್ಲ ಅಂದರೆ ಅಂತ ಹೇಳಿದ್ರು. ಎಚ್.ಎಸ್.ವಿ ತಕ್ಷಣ ನನ್ನ ಕಡೆ ತಿರುಗಿಬಿಟ್ಟು, ನೋಡು ತಲೆ ಇದ್ರೆ ಎಷ್ಟು ಕಷ್ಟ, ತುಂಬ ಹುಷಾರಾಗಿರ್ಬೇಕು ಅಂದರು. ನಾನು ನಕ್ಕದೆ. ಅಂದರೆ ಅವರು ರೂಪಕಗಳ ಕವಿ. ನಿಮಗೆ ಗೊತ್ತಿರೋ ಹಾಗೆ ಅವರ ಎಲ್ಲ ಕವಿತೆಯಲ್ಲೂ ರೂಪಕಗಳಿದೆ. ರೂಪಕಗಳ ಮೂಲಕನೇ ಅವರು ಬಹಳಷ್ಟನ್ನ ಹೇಳ್ತಾರೆ. ಅವರೇ ಹೇಳ್ತಾ ಇದ್ರು, ಮೂರ್ತದ ಮೂಲಕ ಅಮೂರ್ತವನ್ನು ಹೇಳೋದು ಕಾವ್ಯ ಅಂತ. ಕಾಣ್ತಾ ಇರೋ ಯಾವುದೋ ವಸ್ತುನ ಹೇಳ್ತಾನೆ, ಕಾಣ್ತಾ ಇರೋ ಯಾವುದೋ ವಸ್ತುವ ಬಗ್ಗೆ ನಮಗೆ ತಿಳಿಸುವಂಥದ್ದು, ಕಾಣಿಸುವಂಥದ್ದು ಕಾವ್ಯ ಅಂತ ಹೇಳೋರು. ಅದಕ್ಕೆ ಅವರು ತುಂಬಾ ರೂಪಕಗಳನ್ನ, ಉಪಮೆಗಳನ್ನ ಬಳಸ್ತಾ ಇದ್ರು. ಬರೀ ಅವ್ರ ಬರಹದಲ್ಲಿ ರೂಪಕಗಳಿರ್ಲಿಲ್ಲ, ಅವ್ರ ಮಾತಿನಲ್ಲೂ ಸಹ ಇತ್ತು. ಹೀಗೆ ನೋಡಿ, ತಲೆ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು, ತಲೆ ಇದ್ರೆ ಎಷ್ಟು ಕಷ್ಟ ಅಂತಂದ್ರು. ನಕ್ಕುದ್ರು. ಬಹುಶಃ ನನ್ಗೊಬ್ಳಿಗೆ ಅರ್ಥ ಆಗಿದ್ದು ಅಂತ ಅನ್ಸುತ್ತೆ. ನನಗೆ ತಲೆನಲ್ಲಿ ಎಷ್ಟೊಂದು ಒಳ್ಳೆಯ ಕೆಟ್ಟ ವಿಚಾರಗಳು ಬರ್ತಿರುತ್ತೆ. ನಾವು ಯಾವುದನ್ನು ತಗೋಬೇಕು, ಯಾವುದನ್ನು ಬಿಡಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಎಷ್ಟೊಂದೆಲ್ಲ ವಿಚಾರಗಳನ್ನ ಅವರು ಅದೊಂದೇ ಒಂದು ಮಾತಿನಲ್ಲಿ ಹೇಳಿದ್ದು. ನನಗೆ ತುಂಬ ಆ ಥರದೊಂದು ಮಾತುಗಳು ಹೇಳುವಂಥ ವ್ಯಕ್ತಿ ನನಗೆ ಬೇಕಾಗಿತ್ತು. ಹಾಗಾಗಿ ಕೊನೆ ತನಕನೂ ಅವರ ಒಡನಾಟ ಮುಂದುವರಿಯಿತು. ಅವರನ್ನ ಭಾವಗೀತೆ ಕವಿ ಅಂತ ಹೇಳ್ತಾರೆ ಅಂತಂದ್ರು, ಇರ್ಬೋದು. ಆದರೆ ಅವರು ಕವಿತೆಯಲ್ಲಿ ಅಥವಾ ಅವರ ಎಲ್ಲ ಕೃತಿಗಳಲ್ಲಿ ಭಾವದ ಜೊತೆ
ವೈಚಾರಿಕತೆಯ ಒಂದು ಎಚ್ಚರನೂ ಸಹ ಇತ್ತು. ಹಾಗಾಗಿ ಅವರು ಪ್ರತಿಯೊಂದು ಒಂದು ಅವ್ರ ಕವಿತೆ ತಗೊಳ್ಳಿ, ಅದು ಅದು ಭಾವದ ಒಂದು ತೀವ್ರತೆಯಲ್ಲಿ ಮುಳುಗ್ತಿರ್ಲಿಲ್ಲ. ಅದು ಸದಾ ಒಂದು ಎಚ್ಚರ, ವೈಚಾರಿಕ ಎಚ್ಚರ ಇರ್ತಾ ಇತ್ತು. ಅದ್ರಲ್ಲಿ ಏನೋ ಹೇಳ್ತಾ ಇದ್ರು ಅವರು. ಎಲ್ಲೋ ಮುಳುಗಿಸಿ ನಮ್ಮನ್ನು ತೇಲಿಸ್ತಾ ಇರುವಂತ ಸಮಯದಲ್ಲೇ ನಮಗೊಂದು ಏನೋ ಒಂದು ವಿಚಾರದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಅವ್ರದ್ದೇ ಒಂದು ಈ ನೀಲಿ ಹಕ್ಕಿ ಅನ್ನೋ ಒಂದು ಮಕ್ಕಳ ಸಾಹಿತ್ಯದಲ್ಲಿರೋ ಒಂದು ಕವಿತೆಗಳು ನೋಡಿ, ಅದ್ರಲ್ಲಿ ಪಾರಿವಾಳ ಬರುತ್ತೆ, ಗುಬ್ಬಿ ಬರುತ್ತೆ, ಕಾಗೆ ಬರುತ್ತೆ, ಹಾವು ಬರುತ್ತೆ, ಇಷ್ಟೊಂದೆಲ್ಲ ಬರುತ್ತೆ. ಅದರಲ್ಲಿ ಒಂದು ಚಂದದ ಪಾರಿವಾಳದ ಬಣ್ಣ ನೋಡಿ ಕಾಗೆನೋ ಹೇಳುತ್ತೆ, ಅಮ್ಮ ನಾನು ಆ ಥರ ಇರಬೇಕು ಅಮ್ಮ ಅಂತ ಹೇಳುತ್ತೆ. ಪಾರಿವಾಳದ ಮರಿ ಹೇಳುತ್ತೆ ಅವ್ರ ಅಮ್ಮಂಗೆ, ಕಾಗೆ ಬಂದಿತ್ತು ಅಂತೆಲ್ಲ. ಸರಿ, ನೀನು ಅದ್ರ ಜೊತೆ ಸೇರ್ಕೂಡ್ದು, ನೀನು ಅದ್ರ ಥರ ಕಪ್ಪಗಾಗ್ಬಿಡ್ತೀಯ ಅಂತ ಹೇಳ್ತಾಳೆ ಅವರಮ್ಮ. ಅದಕ್ಕೆ ಆಗ ಪಾರಿವಾಳ ಹೇಳುತ್ತೆ, ಅಲ್ಲಮ್ಮ ನನಗೆ ಈ ಥರ ಚಂದದ ಮೈಬಣ್ಣ ಇದೆಯಲ್ಲ, ನಾನು ಅದ್ರ ಜೊತೆ ಸೇರಿದ್ರೆ ಅದ್ರ ಮೈಬಣ್ಣ ನನಗೆ ಬರೋದಾದ್ರೆ ನನ್ನ ಮೈಬಣ್ಣ ಅದಕ್ಕೂ ಹೋಗುತ್ತೆ ತಾನೆ ಅಂತ ಹೇಳುತ್ತೆ. ನೋಡಿ ಎಷ್ಟೊಂದು ಅದ್ರಲ್ಲಿ ಬುದ್ಧಿವಂತಿಕೆ, ವಿಚಾರ ಎಲ್ಲ ತುಂಬಿಕೊಂಡಿದೆ. ಆ ಬುದ್ಧಿಶಕ್ತಿ ನೋಡಿ. ಅಂದ್ರೆ ಒಂದು ಸಣ್ಣ ಮಗುವಿನ ಒಂದು ಪದ್ಯದಲ್ಲಿ ಸಹ ನಮ್ಗೆ ಇದನ್ನ ಹೇಳ್ತಾರೆ. ಇದನ್ನ ಹೇಳ್ತಾನೆ ನಮ್ಗೆ ವರ್ಣಭೇದಗಳನ್ನ ಮಾಡ್ಕೊಡ್ದು, ವರ್ಣ ಭೇದಗಳು ಅಥವಾ ಈ ಜಾತಿ ಭೇದಗಳು ಏನೇನಿದೆ ಇದು ಸಲ್ಲದು, ಇದು ಬೇಡ ಅನ್ನೋ ಒಂದು ಸಂದೇಶ ಸಹ ಕೊಡ್ತಾರೆ. ಹೀಗೆ ಮಕ್ಕಳ ಸಾಹಿತ್ಯದ ಮೂಲಕನೂ ಅವ್ರು ಹೇಳ್ತಾರೆ, ಹೀಗೆ ಈ ರೂಪಕಗಳ ಮೂಲಕ. ಹೀಗೆ ಅನೇಕ ಕವಿತೆಗಳನ್ನ ನಾವು ನೋಡ್ತಾ ಹೋದ್ರೆ ಅವರ ತುಂಬಾ ವಿಸ್ತಾರವಾದ ಅವ್ರು ಯಾಕೆ ಇಷ್ಟು, ನಾವು ನಿಜಕ್ಕೂ ನಾನು ಸಾಹಿತ್ಯ ಓದ್ಲಿಕ್ಕೆ ಮುಂಚೆ ಈಗ ಪ್ರತಿಯೊಂದು ಕವಿನೂ ಜನಸಾಮಾನ್ಯರ ಹತ್ರ ಆಗೋದು ಗೀತೆ ಮೂಲಕ. ಬರೆದು ಗೀತೆ ಹಾಡ್ಲಿಕ್ಕೆ ಆಗ್ಲಿಲ್ಲ ಅಂತವ್ರದ್ದು ಅದೇ ವಲಯಕ್ಕೆ ಮಾತ್ರ ಮೀಸಲಾದ್ರೆ, ಅದೇ ಪಾಂಡಿತ್ಯದ ಒಂದು ವಲಯಕ್ಕೆ ಮೀಸಲಾದ್ರೆ, ಇವರದ್ದು ಈ ಭಾವಗೀತೆಗಳ ಮೂಲಕ ಹೀಗೆ ಹೋಗಿ ಜನಸಾಮಾನ್ಯರಿಗೆ ಮುಟ್ಟಿ ಕವಿ ತುಂಬಾ ಹತ್ರ ಆಗ್ಬಿಡ್ತಾನೆ. ಕೆಲವರು ಸಾಹಿತ್ಯ ಓದ್ತಾರೆ, ಕೆಲವರು ಸಾಹಿತ್ಯ ಓದೋದೇ ಇಲ್ಲ, ಆದ್ರೂ ಕವಿ ಅವ್ರಿಗೆ ತುಂಬಾ ಹತ್ರ ಆಗ್ತಾರೆ. ಹಾಗೆ ಕೆ.ಎಸ್. ನರಸಿಂಹಸ್ವಾಮಿ ಇರ್ಬೋದು, ಜೆ.ಎಸ್. ಶಿವರುದ್ರಪ್ಪ ಇರ್ಬೋದು, ಹೀಗೆ ಇವರ ಸಾಲಿನಲ್ಲಿ ಬಂದಿರೋ ಅಂತಹದ್ದು ಎಚ್.ಎಸ್. ವೆಂಕಟೇಶ ಮೂರ್ತಿ, ಪೂತಿನ, ಕೆ.ಎಸ್. ನರಸಿಂಹಸ್ವಾಮಿ, ಅಡಿಗರು, ಜಿ.ಎಸ್. ಶಿವರುದ್ರಪ್ಪ, ಹೀಗೆ ಇವರ ಸಾಲಿನಲ್ಲಿ ನೆಕ್ಸ್ಟ್ ನಿಂತ್ಕೊಳ್ಳುವಂಥದ್ದು ಒಂದು ಹೆಸರು ಅಂತಂದ್ರೆ ಎಚ್.ಎಸ್. ವೆಂಕಟೇಶ ಮೂರ್ತಿನೇ. ಅವರು ಪರಂಪರೆ ಜೊತೆ ಸಮಕಾಲೀನತೆಯನ್ನ ಬೆಸೆದಂತಹ ಒಂದು ಕವಿ. ಹಳೆಗನ್ನಡ ಕಾವ್ಯ ಓದಿದ್ರು, ಸಂಸ್ಕೃತ ಕಾವ್ಯವನ್ನ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ರು, ಅದಕ್ಕೆ ಕರ್ನಾಟಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿತ್ತು. ಆನಂತರ ಪೌರಾತ್ಯ ಕವಿಗಳು, ಪಾಶ್ಚಾತ್ಯ ಕವಿಗಳು ಎರಡೂ ಕವಿಗಳನ್ನ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಕುಮಾರವ್ಯಾಸ ಮತ್ತೆ ಪಂಪನ್ನ ಅವರು ಸರಳ ಕನ್ನಡದಲ್ಲಿ ತಗೊಂಡ್ಬಂದ್ರು. ಹೀಗೆ ಅವರಿಗೆ ಒಂದು ಇಷ್ಟೊಂದು ರೀತಿನಲ್ಲಿ ಅವರು ಬೆಳಿಬೇಕಿದ್ರೆ ಅವ್ರು ಅಷ್ಟನ್ನೆಲ್ಲ ಓದಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಹಳೆದನ್ನ ಬರಿತಾ ಇರ್ಲಿಲ್ಲ. ಪ್ರತಿ ಸರಿ ಅವರು ಹೊಸ 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 ಪ್ರಯೋಗಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಈಗಿನ ಕಾಲಕ್ಕೆ ಏನ್ ಬಂದಿದೆ, ಏನ್ ಬರಬಹುದು ಅಂತಲೇ ಅವರು ಹೊಸ ಪ್ರಯೋಗಗಳನ್ನ ಮಾಡ್ಕೊಂಡು ಬಂದ್ರು. ಹಾಗಾಗಿ ಅವರು ಅವರ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗ್ಲೂ ಸಹ ಅವ್ರ ಕೊನೆಗೆ ಒಂದು ನಾಟಕ ಬರೆದು ಮುಗಿಸಿದ್ರು. ಅದು ರಂಗಪ್ರಯೋಗ ಆಗೋದ್ರಲ್ಲಿತ್ತು, ಅಷ್ಟರಲ್ಲಿ ಅವ್ರು ಹೋಗ್ಬಿಟ್ರು. ಅವರ ಜೀವನೋತ್ಸಾಹ ನೋಡಿ. ಅವ್ರ ಮನೆಗೆ ಹೋಗಿದ್ದೆ ಅವ್ರು ಹುಷಾರಿಲ್ಲದೆ ಇದ್ದಾಗ. ಆ ಸಮಯದಲ್ಲಿ ಅವ್ರು ಮಾತಾಡ್ತಾ ಇದ್ದಿದ್ದು, ನನಗೆ ಎಷ್ಟು ಹುಷಾರಿಲ್ಲ ಏನು ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಅವ್ರು ಮಾತಾಡ್ತಾ ಇದ್ದಿದ್ದು ಇತ್ತೀಚಿನ ಕವಿತೆಗಳು ಯಾರ್ಯಾರು ಚೆನ್ನಾಗಿ ಬರೀತಾ ಇದ್ದಾರೆ, ಹೇಗೆ ಬರೀತಾ ಇದ್ದಾರೆ, ಹೇಗೆ ಬರೀಬೇಕು, ಈ ವಿಷಯಗಳು. ಮಯೂರದಲ್ಲಿ ನೋಡು ಈ ಕವಿತೆ ಬಂದಿತ್ತು, ಇನ್ಯಾವುದೋ ಕವಿತೆ ಬಂದಿತ್ತು, ಹೀಗೆ ಈ ಥರ ವಿಷಯಗಳು ನನ್ನನ್ನು ಕೇಳಿದ್ರು. ಹೊಸ ಸಂಕಲನ ತಂದ್ಯಾ ಅಂತ. ಅದಕ್ಕೆ ನಾನು ಹೇಳಿದೆ, ಬರುತ್ತೆ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದೆ. ಆಗ ಹೇಳ್ಬೇಕಿದ್ದಾಗ ನನ್ನ ಮನಸ್ಸಿಗೆ ಸ್ವಲ್ಪ ನೋವಿತ್ತು, ಒಳಗಡೆ ತೋರಿಸ್ಕೊಳ್ಳಿಲ್ಲ. ನನ್ನ ಮನಸ್ಸಿಗೆ ಒಂದಿಷ್ಟು ಹರಟಾಯಿತು. ಯಾಕೆಂದ್ರೆ ಅದು ಬರುವ ಸಮಯಕ್ಕೆ ಅವ್ರಿರಲ್ಲ ಅಂತ ನನಗೆ ಗೊತ್ತಿತ್ತು. ಆ ಕವಿತೆ ಬರೆಯಲ್ಲ ಅಂತ ಅನ್ಕೊಂಡಿದ್ದೆ. ಕವಿತೆ ಬರೀಲಿಕ್ಕೆ ಶುರು ಮಾಡಿದೆ. ಈಗ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಲ್ಲ,
ಬರೀಲೇಬೇಕು, ಪ್ರಕಟ ಮಾಡ್ತೀನಿ ಅಂತ ಹೇಳಿದೆ. ಯಾವಾಗ ತರ್ತೀಯ ಅಂತಂದ್ರೆ ನಾನು ಪ್ರಕಟ ಮಾಡಬೇಕು ಅನ್ನೋದೇ ಆನ್ಸರು, ಇನ್ನೇನಿಲ್ಲ. ಹಾಗಾಗಿ ನಾನು ಬರಲಿಕ್ಕೆ ಶುರು ಮಾಡಿದೆ. ನನ್ನ ಒಂದು ಸಂಕಲನ ಅವ್ರ ಹೆಸರಿಗೆ ನಾನು ಅರ್ಪಣೆನೂ ಮಾಡಿದ್ದೀನಿ. ಹೀಗೆ ನಮ್ಮ ಒಂದು ಸಾಹಿತ್ಯದ ಒಡನಾಟ, ಅವರ ಕುಟುಂಬದ ಒಡನಾಟ ಹೀಗೆ ಸಾಗಿದ್ದು. ಅವರ ಕವಿತೆಗಳು ನನಗೆ ಸಾಮಾನ್ಯ, ನನಗೆ ಎಲ್ಲ ಸಾಹಿತ್ಯದಲ್ಲಿ ಎಲ್ಲ ಪ್ರಕಾರ ಒಂದಿಷ್ಟು ಓದಿದ್ರು ನನ್ನ ಮನಸ್ಸು ಸೆಳೆಯುವಂಥದ್ದೇ ಕವಿತೆಗಳು. ಅವರ ಕವಿತೆಗಳನ್ನ ನಾನು ಬಹಳಷ್ಟು ಸಾರಿ ನಾನು ಓದ್ತಾ ಇರ್ತೀನಿ. GS ಶಿವರುದ್ರಪ್ಪ, ನರಸಿಂಹಸ್ವಾಮಿ ಹಾಗೂ HS ವೆಂಕಟೇಶ ಮೂರ್ತಿಯವರ ಕವಿತೆಗಳು ನಂಗೆ ತುಂಬ ಇಷ್ಟ. ಅಂದರೆ ಅವರು ಸಮಕಾಲೀನತೆಗೆ ಸ್ಪಂದಿಸ್ತಾನೆ. ಈ ಕವಿಗಳು, ಈ ಸಾಲಿನ ಕವಿಗಳು ಸಾರ್ವಕಾಲಿಕ ಮೌಲ್ಯಗಳನ್ನ ಹೇಳ್ತಾ ಇದ್ದಂಥ ಕವಿ. ಸಮಕಾಲೀನತೆ ಸ್ಪಂದನೆ ಏನಾದ್ರೂ ಇರ್ಬೋದು. ಇವತ್ತಿನ ಸಂದರ್ಭದಲ್ಲಿ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ, ಇದಕ್ಕೆಲ್ಲ ಒಂದು ಸ್ಪಂದನೆಯಾಗಿ ಬರೀತಾಲೆ. ಸಾರ್ವಕಾಲಿಕವಾದ ಮೌಲ್ಯ ಏನಿರ್ಬೇಕು, ಯಾವಾಗ್ಲೂ ಎಲ್ಲ ಕಾಲದಲ್ಲೂ ಬರಹದಲ್ಲಿ, ಬದುಕಿನಲ್ಲಿ ಯಾವ ರೀತಿಯ ಮೌಲ್ಯಗಳಿರ್ಬೇಕು, ನಮಗೆ ಯಾವ್ದು ಆದರ್ಶ ಆಗ್ಬೇಕು, ಯಾವ್ದು ದಾರಿದೀಪ ಆಗ್ಬೇಕು, ಯಾವ್ದು ನಮ್ಮ ಬದುಕನ್ನ ಉನ್ನತ ಒಂದು ಸ್ಥಿತಿಗೆ ಕೊಂಡೊಯ್ಬೇಕು, ಕೆಟ್ಟ ದಾರಿಗೆ ಹೋಗದೆ, ಹಳ್ಳಕ್ಕೆ ಬೀಳದೆ, ಹಾಳಾಗದೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಎಂಥ ಒಂದು ಮೌಲ್ಯಗಳಿರ್ಬೇಕು ಅಂತ ತಿಳಿಸ್ಕೊಟ್ಟರು ಈ ಕವಿಗಳು. ಹಾಗಾಗಿ ನನಗೆ ಈ ಕವಿಗಳ ಬಗ್ಗೆ ನನಗೆ ತುಂಬಾ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಮತ್ತೆ ಗೌರವ ಮತ್ತೆ ನಾನು ಒಂದು ಅಭಿಮಾನನೂ ಇಟ್ಕೊಂಡಿದ್ದೀನಿ. ನಿಜಕ್ಕೂ ಇದು ಬೇಕು. ಯಾಕೆಂದ್ರೆ ನಾವೆಲ್ಲಾನು ಓದ್ತೀವಿ, ಎಲ್ಲರೂ ತಿಳ್ಕೊತೀವಿ, ಆದ್ರೆ ಹೇಗಿರ್ಬೇಕು ಅನ್ನೋದು ಗೊತ್ತಿರಲ್ಲ. ಈ ಕವಿಗಳಿಂದ ನಾವಿದನ್ನ ಕಲೀಲಿಕ್ಕೆ ಸಾಧ್ಯ. ನೋಡಿ, ಅವರ ಸ್ತ್ರೀಪರ ಸಂವೇದನೆಗಳು ಎಷ್ಟೊಂದಿದೆ ಗೊತ್ತಾ. ಅವರು ಅಷ್ಟೊಂದು ಸೂಕ್ಷ್ಮವಾಗಿ ಹೆಣ್ಣಿನ ಮನಸ್ಸನ್ನ ಅರ್ಥಕೊಂಡು ಬರೆದಿರುವಂತ ಕವಿತೆಗಳು ತುಂಬಾ ಇದೆ. ಶ್ರೀ ಸಂಸಾರಿ ಅನ್ನೋ ಒಂದು ಕವಿತೆನಲ್ಲಿ, ಶ್ರೀ ಸಂಸಾರಿ ಅಲ್ಲ, ಅದು ಭೂಮಿಯೂ ಒಂದು ಆಕಾಶ. ಅದರಲ್ಲಿ ಈ ಭೂಮಿ ಮೇಲಿರೋ ಜನ ನಾವು ನೋಡಿ ಕಲಿಬೇಕಂತೆ. ಆಕಾಶದಲ್ಲಿರುವ ಚಂದ್ರ, ಗ್ರಹ, ತಾರೆಗಳೆಲ್ಲ ಹೇಗೆ ಹೊಂದ್ಕೊಂಡು ಟೈಮ್ ನೋಡು, ಕರೆಕ್ಟ್ ಟೈಮ್ಗೆ ಮಳೆ, ಇದು ಚಳಿ, ಬಿಸಿಲು, ಗ್ರಹಣಗಳು, ಹೀಗೆ ಪ್ರತಿಯೊಂದನ್ನು ಹೇಗೆ ಹಾಕೊಂಡು ಹೋಗ್ತಾ ಇದೆಯೋ ಹಾಗೆ ನಾವ್ಯಾರು ಕಿತ್ತಾಡ್ದೇನೆ ನಮ್ಮ ಕೆಲಸ ಮಾಡಿಕೊಂಡು ನಾವು ಸಹ ಒಟ್ಟಾಗಿ ಬದುಕೋಣ ಅಂತ ಹೇಳ್ತಾರೆ. ಅಂದ್ರೆ ನಾವು ಅಲ್ಲಿ ನೋಡಿ ಇಲ್ಲಿ ಕಲೀರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಕೃತಿ ನಮ್ಗೆ ಕಲ್ಸೋದು ಬಹಳ ಇದೆ. ಪ್ರಕೃತಿಯನ್ನು ನಾವು ನೋಡದೇ ಇದ್ದಾಗಲೇ ನಮ್ಗೆ ಈ ತರದೊಂದು ಸಮಸ್ಯೆಗಳು ಬರ್ತಿದೆ. ಯಾರು ತಲೆ ಎತ್ತಿ ಪ್ರಕೃತಿ ನೋಡ್ತಾ ಇಲ್ಲ. ಆಕಾಶ ನೋಡಲ್ಲ, ಚಂದ್ರ ನೋಡಲ್ಲ, ಮಳೆ ನೋಡಲ್ಲ, ಮಳೆನಲ್ಲಿ ಎಂಜಾಯ್ ಮಾಡಲ್ಲ, ಬೆಳದಿಂಗಳಲ್ಲಿ ಮೀಯಲ್ಲ. ಈ ಒಂದು ಪರಿಸ್ಥಿತಿ ಇದ್ದಾಗ ಕವಿ ಇಂಥ ಒಂದು ಮೌಲ್ಯಗಳನ್ನ ತೋರಿಸ್ಕೊಟ್ಟಾಗ ಖುಷಿಯಾಗುತ್ತೆ. ಎಂಥ ಸಂದರ್ಭದಲ್ಲೂ ನೀನೊಂಚೂರು ಶಾಂತವಾಗಿರೋದನ್ನ, ಪ್ರೇಮದಿಂದ ಇರುವಂಥದ್ದನ್ನ, ಪ್ರೇಮವನ್ನು ಹಂಚುವಂಥದ್ದನ್ನ, ಪ್ರೀತಿಯಿಂದ ಇರುವಂಥದ್ದನ್ನ, ತಾಳ್ಮೆಯಿಂದ ಇರುವಂಥದ್ದನ್ನ, ಸಹಕಾರ ಸೌಹಾರ್ದತೆಯಿಂದ ಇರುವಂಥದ್ದನ್ನ ಕಲಿಸುವಂಥದ್ದು ಕಾವ್ಯ ಅಷ್ಟೇ ಅಲ್ಲ, ಸಾಹಿತ್ಯನೂ ಹೌದು. ಇಡೀ ಸಾಹಿತ್ಯದ ಓದು ನಮಗೆ ಅದನ್ನು ಕಲಿಸ್ಬೇಕು. ಇಲ್ಲಾಂದ್ರೆ ಅದು ಸಾಹಿತ್ಯದ ಒಂದು ಏನೂ ಒಂದು ಪ್ರಭಾವ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನಾನು ನಂಬ್ಕೊಂಡವಳು. ಯಾಕೆಂತಂದ್ರೆ ನಾನು HSV, ಉತ್ತಿನ ಇಂಥವರನ್ನ ನಾನು ಓದ್ಕೊಂಡೇ ಬಂದವಳು ಈ ಒಂದು ಕಾರಣಕ್ಕೆ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ಎಲ್ಲರಂತೆ ಒಂದು ಹೆಣ್ಣು ರಾಧೆ. ಆದರೆ ಕವಿಗೆ ಬರೀ ಸಾಮಾನ್ಯನಾದ ಒಂದು ಹೆಣ್ಣಲ್ಲ, ಅವಳು ಕೃಷ್ಣನನ್ನ ತೋರಿಸುವಂತ ಒಂದು ಕಣ್ಣು ಅವಳು ಅಂತ ಹೇಳ್ತಾರೆ. ನೀನು ಕೃಷ್ಣನನ್ನ ಅರ್ಥ ಮಾಡ್ಕೋಬೇಕಿದ್ರೆ, ಕೃಷ್ಣನ ಪ್ರೇಮವನ್ನ, ಅವನ ಮೇಲೆ ಭಕ್ತಿಯನ್ನ, ಅವನು ಮಾಡಿದ ತ್ಯಾಗವನ್ನ, ಅವನ ಮಹತ್ತನ್ನ ಅರ್ಥ ಮಾಡ್ಕೊಳ್ಳೋ ಹಾಗಿದ್ರೆ ಈ ಸಾಮಾನ್ಯ ಹೆಣ್ಣನ್ನು ಅರ್ಥ ಮಾಡ್ಕೊ ಮೊದಲು ಅಂತಾರೆ. ಅಂದ್ರೆ ಕೃಷ್ಣನಿಗೆ ಅಷ್ಟು ಪ್ರೀತಿ ರಾಧೆ ಕಂಡ್ರೆ.
ನೀವು ರಾಧೆನ ಅಧ್ಯಯನ ಮಾಡಿದ್ರೆ ಸಾಕು, ಕೃಷ್ಣ ನಿಮಗೆ ಗೊತ್ತಾಗ್ಬಿಡ್ತಾನೆ. ಕೃಷ್ಣ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅನ್ನೋ ಒಂದು ಆ ಕವಿತೆ ಇರ್ಬೋದು. ರಾಮನವಮಿ ಆ ಕವಿತೆಯಲ್ಲಿ ಆ ಸೀತೆ ಶ್ರೀರಾಮ ದೇಗುಲದಲ್ಲಿ ಅರ್ಚಕರು ರಾಮನನ್ನ ಒಂದು ಮಂತ್ರ ಪಠಿಸುವಾಗ ಕತೆ ಹೇಳ್ತಾ ಹೋಗ್ತಾರೆ, ರಾಮಾಯಣದ ಕತೆ. ಯಾಕಪ್ಪ ಬಿಟ್ಟೆ ಪ್ರಭುಗೆ ಸೀತೆನ ಅಂತ ಕೇಳ್ತಾರೆ. ನೋವಾಗುತ್ತೆ ಅವನಿಗೆ. ಎಲ್ರೂ ಹೀಗೆ ಕೇಳ್ತಾ ಇದ್ದಾರೆ, ಏನ್ ಹೇಳಲಿ ನಾನು ಅಂತ ನೊಂದ್ಕೋತಾನೆ. ಶಿಲ್ಪಕ್ಕೆ ತುಟಿ ಉಂಟು, ಮಾತಿಲ್ಲ ಅಂತ. ಮಾತಾಡಕ್ಕಾಗಲ್ಲ ಶಿಲ್ಪ, ರಾಮನ ವಿಗ್ರಹ ಮಾತಾಡಕ್ಕಾಗ್ತಿಲ್ಲ. ಅಭಿಷೇಕ ಜಲ ಕಣ್ಣಲು ಸರುತಿಹುದು. ಅಭಿಷೇಕದ ನೀರು ಕಣ್ಣಲ್ಲಿ ಸುರಿತಾ ಇದೆ. ಸೀತಾಮಾತೆ ನೋಡ್ತಾಳೆ, ಅಯ್ಯೋ ದೇವ್ರೆ, ನನ್ನ ಪ್ರಭು ಹಿಂಗೆ ನೊಂದ್ಕೋತಾ ಇದ್ದಾನೆ, ಎಲ್ಲರೂ ನನ್ನ ಇದೇ ಪ್ರಶ್ನೆ ಕೇಳಿದ್ರೆ ಏನೋ ಒಂದು ಉತ್ತರ ಕೊಡ್ತಾನೆ, ಪ್ರತಿ ಸರಿ ಯಾಕೆ ಅವನನ್ನು ನೋಯಿಸ್ತೀರ ನೀವು ಅಂತ ನೊಂದ್ಕೊಳ್ಳುವಂತ ಒಂದು ಹೆಣ್ಣು. ಈ ಹೆಣ್ಣಿನ ಪಾತ್ರ, ರಾಧೆ ಪಾತ್ರ ನೋಡಿ, ಅದು ಎಷ್ಟು ಸ್ತ್ರೀಪರ ಸಂವೇದನೆ ಇಟ್ಕೊಂಡಿರುವಂತ ಅಂತಃಕರಣ ಇರುವಂತ ಕವಿ ಯಶಸ್ವಿ ಅಂತ ನಮ್ಗೆ ಅನ್ಸ್ಬಿಡುತ್ತೆ. ಅಂತ ಒಂದು ಕಣ್ಣಿರುವಂತ ಕವಿ, ಅಂತಃಕರಣದ ಕವಿ, ಅಂತಃಕರಣದ ಪೂತಿನ ಅಂತ ಒಂದು ಪುಸ್ತಕ ತಂದ್ರು. ಬಹುಶಃ ಅಂತಃಕರಣ ಇರೋರು ಮಾತ್ರ ಅಂತಃಕರಣ ಗುರುತಿಸ್ತಾರೆ. ನಾವು ಯಾವುದೇ ವ್ಯಕ್ತಿಯನ್ನ ನೋಡ್ಬೇಕಿದ್ದಾಗ ನಮ್ಮಲ್ಲಿರೋ ಯಾವ ಗುಣ ಹೆಚ್ಚಿರುತ್ತೋ ಆ ಗುಣವೇ ಆ ವ್ಯಕ್ತಿನಲ್ಲಿ ಕಾಣುತ್ತೆ, ಅಥವಾ ಹಾಗೆ ಗುರುತಿಸಕ್ ಸಾಧ್ಯ. ಅಂಥ ಅಂತಃಕರಣದ ಪೂತಿನ ಈ ಅಂತಃಕರಣದ ಯಶಸ್ವಿ ಕನ್ನಡಕ್ಕೆ ತಗೊಂಬಂದ್ ಅವ್ರ ಬಗ್ಗೆ ಬರೆದ್ರು ಕನ್ನಡದಲ್ಲಿ. ನನಗೆ ಪುಸ್ತಕ ಕೊಟ್ಟಾಗ ಹೇಳ್ದೆ, ನಾನು ಪೂತಿನ ನೋಡ್ಲಿಲ್ಲ, ಪೂತಿನ ನನ್ನ ಕವಿತೆ ಮೆಚ್ಚಿದ್ರು, ಈಗ ಪೂತಿನ ನನಗೆ ಕೊಡ್ತಾ ಇದ್ದೀರ, ನಿಮ್ಮ ಮೂಲಕ ನಾನು ಪೂತಿನ ನೋಡ್ತಾ ಇದ್ದೀನಿ ಅಂತಂದು. ಹೀಗೆ ಪ್ರತಿ ಸರಿ ಅವ್ರ ಮನೆಗೆ ಹೋದಾಗ್ಲೂ ಒಂದು ಪುಸ್ತಕ ಕೊಟ್ಟು ಕಳಿಸ್ತಾ ಇದ್ರು. ಬುದ್ಧಚರಣ ಈ ಮಹಾಕಾವ್ಯ ಅವರು ಬರೆದಿದ್ದು. ಅವ್ರ ಹೆಂಡತಿ ತೀರ್ಕೊಂಡ್ಬಿಟ್ರು. ಆ ಸಮಯದಲ್ಲಿ ಬಹಳ ತೊಳಲಾಟಗಳಿದ್ವು, ಪಾಪ ಅವ್ರು ಬಹಳ ಅನುಭವಿಸಿದ್ರು. ಅದನ್ನೆಲ್ಲ ನೋಡಿ ಆ ಸಮಯದಲ್ಲಿ ಬರ್ತಿದ್ದು ಬುದ್ಧಚರಣ ಕಾವ್ಯ. ಅವ್ರು ಹೇಳ್ತಾರೆ ಇದರಲ್ಲಿ, ಇವತ್ತು ಸ್ವಲೋಲೋಕ್ತಿ ಮತ್ತು ಭೋಗಲಾಲಸೆಗಳು ಬದುಕನ್ನ ತೀವ್ರಗತಿಯಲ್ಲಿ ಆಕ್ರಮಿಸತೊಡಗಿವೆ. ಸ್ಪರ್ಧೆಯಲ್ಲಿ ಗೆಲ್ಲೇಬೇಕೆಂಬ ಹಪಾಹಪಿಯಲ್ಲಿ ಮನುಷ್ಯ ಅಪಾಯಕಾರಿ ವೇಗದಲ್ಲಿ ಓಡುತ್ತಿದ್ದಾನೆ. ಇಂಥ ಧಾವಂತದ ಓಟಕ್ಕೆ ಲೋಕಾನುಕಂಪೆ ಮತ್ತು ಸಮಚಿತ್ತದ ಧ್ಯಾನದ ನಿಲುಗಡೆ ಮಾತ್ರ ಸಮಾಧಾನ ಒದಗಿಸಿತು. ಹಾಗಾಗಿಯೇ ಬುದ್ಧನ ಚರಣ ಮತ್ತು ಚಾರಿತ್ರ್ಯದ ಅನುಸಂಧಾನವು ಇವತ್ತು ಯಾವತ್ತಿಗಿಂತ ಹೆಚ್ಚಿನ ತುರ್ತು ಅಗತ್ಯವಾಗಿದೆ ಅಂತಂತಾರೆ. ಅಂದ್ರೆ ಎಲ್ಲ ಸ್ಪರ್ಧೆಗೆ ಬಿದ್ದವ್ರ ತರ ಓಡ್ತಾ ಇದ್ದಾರೆ, ಯಾರಿಗೂ ನಿಧಾನ ಮಾಡುವಂತ ವ್ಯವಧಾನವೇ ಇಲ್ಲ. ಇದು ಏನಾಗುತ್ತೆ, ಮನುಷ್ಯನ ಒಂದು ಫ್ಯೂರಿಶ್ನೆಸ್, ಹಪಾಹಪಿಯನ್ನ ಜಾಸ್ತಿ ಮಾಡುತ್ತೆ, ನೆಮ್ಮದಿಯನ್ನ ಕಿತ್ಕೊಳ್ಳುತ್ತೆ. ಏನು ಅದರಿಂದ ಏನು ಸಿಗುವಂಥದ್ದು ಏನೂ ಇಲ್ಲ. ಇದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ, ಬುದ್ಧನ ಒಂದು ಚಾರಿತ್ರ್ಯದ ಅನುಸಂಧಾನ ಮಾಡ್ಲಿಕ್ಕೆ ನಾನು ಇದನ್ನ ಬರ್ದೆ ಅಂತಂತಾರೆ. ಅಂದ್ರೆ ಬುದ್ಧ ಹೇಳಿದಂತಹ ನೋಡಿ, ಇವತ್ತಿನ ಸಂದರ್ಭಕ್ಕೆ ಎಷ್ಟು ಪ್ರಸ್ತುತ ಅನ್ಸುತ್ತೆ. ಹಿಂಸೆ ಬೇಡ, ಅಹಿಂಸೆಯಿಂದ ಇರುವಂಥದ್ದು, ಶಾಂತಿಯಿಂದ ಇರುವಂಥದ್ದು, ಯಾವ ಜೀವಿಗಳಿಗೂ ನೋವು ಮಾಡಬಾರ್ದು ಅನ್ನೋ ಮನೋಧರ್ಮ, ಇದೆಲ್ಲ ಈ ಮಾನವೀಯತೆ, ಇದೆಲ್ಲನೂ ಇವತ್ತಿನ ದಿನ ತುಂಬಾ ಪ್ರಸ್ತುತ. ಅದನ್ನ ಅವರು ಬುದ್ಧಚರಣದ ಕಾವ್ಯದ ಮೂಲಕ ಬರೆದ್ರು. ಮತ್ತೆ ನಾನು ಯಾಕೆ ಬರ್ದೆ ಅಂತ ಹೇಳಿದ್ರು, ಇವತ್ತಿನ ಸಂದರ್ಭಕ್ಕೆ ಈ ತರ ಯೋಚನೆ ಮಾಡುವಂತ ಕವಿ ಬಹುಶಃ ಬೇರೆ ಇಲ್ಲ ಅಂತ ಅನ್ಸುತ್ತೆ. ನಾವೆಲ್ಲ ಬೇರೆ ಎಲ್ಲ ಪ್ರಪಂಚದಲ್ಲಿ ನಡೆಯುತ್ತಿರೋ ಅಂತ ಎಲ್ಲ ಒಂದು ಕೆಡುಕುಗಳ ಬಗ್ಗೆ ನಾವು ಮಾತಾಡ್ತೀವಿ. ಆದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಏನ್ ಮಾಡ್ಬೇಕು, ಸಾಹಿತ್ಯದಲ್ಲೂ ಏನ್ ಮಾಡಬಹುದು, ಸಾಹಿತ್ಯ ಹೇಗೆ ಮನುಷ್ಯನ ಬದಲಾಯಿಸಬಹುದು, ವಾತಾವರಣವನ್ನ ಬದಲಾಯಿಸಬಹುದು, ಪ್ರಪಂಚವನ್ನ ಬದಲಾಯಿಸಬಹುದು ಅಂತ ಹೇಳಿದ್ದ ಕವಿಗಳು ಇವರೆಲ್ಲರೂ. ಹೀಗೆ ಇವರ ಒಂದು ಇವ್ರ ಜೊತೆಗೆ ಹೀಗೆ ನಾನು ಒಡನಾಟ ಆಡ್ತಾ ಹೀಗೆ ಕೆಲವೊಂದು ಆಸಕ್ತಿಕರ ವಿಷಯಗಳನ್ನ ಹಂಚ್ಕೊಂಡೆ. ಅವರ ಹುಟ್ಟಿದಬ್ಬಕ್ಕೆ ಒಂದ್ಸರ್ತಿ ಹೋಗಕ್ಕಾಗ್ಲಿಲ್ಲ. ನೆಕ್ಸ್ಟ್ ವೀಕ್ ಹೋದೆ. ಅವಾಗ ಅವ್ರಿಗೆ ಇಷ್ಟವಾದ ಒಂದು ಬಣ್ಣದ ಒಂದು ಜುಬ್ಬ ತಗೊಂಡೋಗಿ ಕೊಟ್ಟ ತಕ್ಷಣ ಹಾಕೊಂಡ್ರು. ಸೈಜ್ ಕೇಳಿದ್ದೆ ಫಸ್ಟೇ ಅವ್ರ ಮಗನಿಗೆ, ಕೇಳಿ ತಗೊಂಡೋಗಿ ಕೊಟ್ಟೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಚೆನ್ನಾಗಿದೆ ಅಂತಂದ್ರು. ತೊಟ್ಕೊಂಡು ಬಿಟ್ರು ನನ್ನ ಎದುರುಗಡೆ. ಹಾಕ್ಕೊಂಡು ಅವತ್ತಿನ ದಿನ
ಅವ್ರ ಮಗ ಸೊಸೆ ಅಡುಗೆ ಮಾಡಿ ಊಟ ಮಾಡದೆ ಹೋಗಂಗಿಲ್ಲ ಅಂದರು. ಸರಿ, ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಅವ್ರ ಮನೆಯಲ್ಲಿ ಅವ್ರ ಜೊತೆಲೇ ಊಟ ಮಾಡಿ ಅವತ್ತು ಬಂದೆ. ಅದಾದಮೇಲೆ 1-2 ತಿಂಗಳ ಹಿಂದೆ ಮಾತ್ರ ಹೋಗಿದ್ದೆ. ಬಹುಶಃ ಅದೇ ಕೊನೆ ಭೇಟಿ. ಗೊತ್ತಾಗಿತ್ತು ನನಗೆ ಹೀಗೆಲ್ಲ ಆಗ್ತಾಯಿತ್ತು. ಮಕ್ಕಳು ನನಗೆ ವರದಿಗಳನ್ನ ಒಪ್ಪಿಸ್ತಾ ಇದ್ರು, ಅಪ್ಪನ ಸ್ಥಿತಿ ಹೀಗಿದೆ, ಅಪ್ಪನ ಸ್ಥಿತಿ ಹೀಗಿದೆ ಅಂತ. ಸೊಸೆ ಜೊತೆ ಮಾತಾಡ್ತಾ ಇದ್ದೆ. ಆಮೇಲೆ ಹೋಗಿ ನೋಡ್ಕೊಂಡು ಬರಲೇಬೇಕು ಅಂತ ಆಸೆ ಇತ್ತು. ಹೋದಾಗಲೂ ಅವರು ಅನಾರೋಗ್ಯದ ಒಂದು ಚೂರು ವಿಷಯ ಮಾತಾಡಿಲ್ಲ. ಅವ್ರ ದೇಹ ಕೂಗಿತ್ತು. ಅವ್ರು ಮಾತಾಡಿದ್ದೆಲ್ಲ ಸಾಹಿತ್ಯನೇ. ಆಮೇಲೆ ಬುದ್ಧಚರಣ ಕೊಡುವಾಗ ಹೇಳಿದ್ರು, ಇವಳಿಗೆ ಬುದ್ಧಚರಣ ನಾನು ಕೊಡಲಿಲ್ಲ ಅಂದರೆ ಕೊಂಡ್ಕೊಂಡಂತೂ ಓದಲ್ಲ, ಈಗ ನಾನು ಕೊಟ್ರೇ ಅವಳು ಓದೋದು ಅಂತ ಹೇಳ್ಬಿಟ್ಟೆ ಕೊಟ್ಟರು. ಇನ್ನೂ ಓದಿಲ್ಲ ನನ್ನ ಬುದ್ಧಚರಣ. ಅಲ್ಲಿ ಇಲ್ಲಿ ಒಂದೊಂಚೂರು ಓದಿದೆ ಅಷ್ಟೇ. ಅದೊಂದು ಮಹಾಕಾವ್ಯ, ಅದನ್ನು ಓದಬೇಕು ಅಂತ. ಆಮೇಲೆ ಹೇಗಿದ್ದೀರಾ ಅಂತ ಒಂದು ಮಾತಿಗೆ ಏನಾದ್ರು ಕೇಳಿದ್ರೆ ಅವ್ರೇನು ಹೇಳ್ತಿದ್ರು ಅಂದರೆ, ನನ್ನ ಕಣ್ಣು ನೋಡು ಅನ್ನೋರು. ನೋಡು ನನ್ನ ಕಣ್ಣು ಎಷ್ಟು ಸುಂದರವಾಗಿದೆ ಅನ್ನೋರು. ನಿಜ, ಆ ಕವಿಯ ಕಣ್ಣುಗಳೇ ಹಾಗೆ. ಯಾಕೆಂದರೆ ಒಳ್ಳೆಯದನ್ನು ಚಿಂತಿಸೋದು, ಒಳ್ಳೆಯದನ್ನು ಬರೆಯುವಂಥ ಕವಿ ಕಣ್ಣು ಸಹ ಒಳ್ಳೇದೇ ತಾನೆ. ಅವರಂದ್ರು, ನೀ ಹೇಗಿದ್ದೀರಾ ಅಂದರೆ ನನ್ನ ಕಣ್ಣು ನೋಡು, ನನ್ನ ಕಣ್ಣು ಚೆನ್ನಾಗಿಲ್ವಾ ಅಂತಂದ್ರು. ಹೌದು, ಸುಂದರವಾಗಿದೆ ಕಣ್ಣು. ತುಂಬ ಒಂದು ಆರ್ದ್ರತೆ ತುಂಬಿರೋ ಕಣ್ಣು, ಕರುಣೆ ತುಂಬಿರೋ ಕಣ್ಣು, ಪ್ರೀತಿ ತುಂಬಿರೋ ಕಣ್ಣು. ಅವರು ಹೇಳಿದ ರೂಪಕದ ಒಂದು ಪಟ್ಟಿನಲ್ಲಿ ನೋಡಿ ಇದು ಸೇರ್ಕೊಳ್ಳುತ್ತೆ. ಕಣ್ಣು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ. ಕಣ್ಣು ಚೆನ್ನಾಗಿದೆ ಅಂತಂದ್ರೆ ನಾವು ನೋಡೋ ನೋಟ ಚೆನ್ನಾಗಿದ್ರೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ಒಳ್ಳೇದನ್ನು ನೋಡ್ತೀವಿಲ್ವಾ, ಅದು ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ. ಕೆಟ್ಟದ್ದು ನೋಡ್ತಾ ಇದೀವ, ಅದು ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆಲೋಚನೆಯಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು ಅಲ್ವಾ. ಹಾಗಾಗಿ ಅವರು ನಮ್ಮ ನೋಟ ಚೆನ್ನಾಗಿದ್ರೆ ಇಡೀ ಪ್ರಪಂಚ ಚೆನ್ನಾಗಿರುತ್ತೆ, ನಾನು ಚೆನ್ನಾಗಿರ್ತೀನಿ ಅನ್ನೋ ಒಂದು ರೂಪಕವನ್ನು ಅವ್ರು ಬಳಸಿದ್ರು. ಇದನ್ನ ಈ ಥರದ ವಿಷಯಗಳು ಬೇಕಾದಷ್ಟಿದೆ ಅವ್ರ ಜೊತೆ. ಅದನ್ನು ನಾವು ಪಟ್ಟಿ ಮಾಡ್ತಾ ಹೋದ್ರೆ ನಾನೊಂದು ಪುಸ್ತಕನೇ ಬರೀಬೇಕಾಗತ್ತೆ. HSV ಅಂತ, ಅಂತಃಕರಣದ HSV ಅಂತ. ಹೀಗೆ ಬಹಳಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡೆ. ಇನ್ನೊಂದು ವಿಷಯ ಅಂತಂದರೆ, ಅದು ನನ್ನ ಗೌರವ ಕಾಪಾಡಿದ್ದಂಥ ವಿಷಯ. ಯಾಕೆಂದರೆ ನಂದು 2ನೇ ಸಂಕಲನದ ಬಿಡುಗಡೆಗೆ HSV ಆ ಕಾರ್ಯಕ್ರಮದ ಅಧ್ಯಕ್ಷತೆಯಾಗಿ ಬಂದರು. ಆ ಸಂಕಲನದ ಬಗ್ಗೆ ಕುರಿತು ಮಾತಾಡಿ ಬಿಡುಗಡೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಸರ್ಕಾರದ ಉನ್ನತ ಸ್ಥಾನದಲ್ಲಿ ಹುದ್ದೆಯಲ್ಲಿದ್ದಂತಹ ಅಧಿಕಾರಿಯಾಗಿದ್ದಂತಹ ಹಿರಿಯ ಕವಯತ್ರಿಯೊಬ್ಬರಿಗೆ ನಾವು ವಹಿಸಿದ್ವಿ. ಸರಿ, ಕಾರ್ಯಕ್ರಮ ಶುರುವಾಯಿತು. ಈ ಸಂಕಲನದ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದವರಿಗೆ ಸಂಕಲನನೇ ಓದಿಲ್ಲ. ಅವರು ತರಾತುರಿನಲ್ಲಿ ಬಂದಿದ್ದಾರೆ. ಬಿಡುವಿಲ್ಲದ ಸಮಯದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ, ಪುಸ್ತಕದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಆದರೆ ಅವ್ರು ಏನು ಮಾಡಿದ್ರು, ಒಪ್ಕೊಂಡು ಬಂದರು. ಪುಸ್ತಕ ಓದಿಲ್ಲ. ಅಲ್ಲಿ ಕಾರ್ಯಕ್ರಮ ಶುರುವಾದ್ಮೇಲೆ ಸ್ವಲ್ಪ ಹಿಂಗೆ ಮಾಡಿ ನೋಡಿದ್ರು. ಯಾಕೆಂದರೆ ನಾನು ಪಕ್ಕದಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೆ. ಭಾಷಣ ಆರಂಭ ಮಾಡಬೇಕಿದ್ದಾಗ ಹೇಳಿದ್ರು, ಮೊದಲನೇ ಮಾತೆ, ಪುಸ್ತಕದಲ್ಲಿ ಏನೂ ಇಲ್ಲ, ಏನಿದೆ ಮಾಮೂಲಿ ಎಲ್ಲ ಅಂದೇ ಬಿಟ್ರು. ನನಗೆ ಇದೇನಪ್ಪ ಅಂತ ಇದೆ ಧಸಕ್ಕಂದು ಹೋಯ್ತು. ಏನಿದು ಇವ್ರು ಹೀಗೆ ಮಾತಾಡ್ಬಿಟ್ರಲ್ಲ, ಪುಸ್ತಕ ಬಿಡುಗಡೆ ಇದು ಅಂತ. ಆಮೇಲೆ ಏನೋ 1-2 ಮಾತು ಮಾತಾಡಿ ಕೂತ್ಕೊಂಡ್ಬಿಟ್ರು ಅವರು, ಆ ಕವಿ ಹತ್ರ. ನನಗೆ ತುಂಬ ಇರ್ಸುಮುರ್ಸಾಯ್ತು, ಒಂಥರ ಅವಮಾನ ಆಗಕ್ಕೆ ಶುರುವಾಯಿತು. ತಕ್ಷಣ ಅಧ್ಯಕ್ಷರು ಮಾತು ಶುರುವಾಯಿತು, HSV ಅವ್ರದ್ದು. ಅವರು ಅಲ್ಲಿರೋ ಎಲ್ಲ ಕವಿತೆನೂ ಓದ್ಕೊಂಡ್ಬಂದಿದ್ರು. ಸರಿ ಸುಮಾರು ಕವಿತೆ ಓದಿದ್ರು. ಆ ಕವಿತೆಗಳ ಬಗ್ಗೆ ಕುರಿತು ಮಾತಾಡ್ತಾ ಹೋದ್ರು. ಸುಮಾರು 3/4 ಗಂಟೆ ಮಾತಾಡಿದ್ರು ಅಲ್ಲಿರೋ ಪುಸ್ತಕದಲ್ಲಿರೋ ಕವಿತೆಗಳ ಬಗ್ಗೆ. ಅಮ್ಮ ಅಂತ ಒಂದು ಕವಿತೆ ಬರೆದಿದ್ದಾರೆ. P. ಲಂಕೇಶ್ ಅವರ ಅವ್ವ ನೆನಪಾಯ್ತು ನನಗೆ. ಎಲ್ಲರೂ ಸಮುದ್ರನ ಅಪ್ಪಂಗೆ, ಸಿಪಾಯಿಗೆ, ಸೈನಿಕನಿಗೆ, ರಾಜನ್ಗೆ ಹೋಲಿಸ್ತಾರೆ. ಈ ಕವಯತ್ರಿ ಸಮುದ್ರನ ಅಮ್ಮಂಗೆ ಹೋಲಿಸಿದ್ದಾರೆ. ತುಂಬ ವಿಶೇಷವಾದ ಕವಿತೆ ಇದು.
ಅಂತ ಹೇಳಿ ದಾಸರ ಒಂದು ಯಾವುದೋ ಒಂದು ಪದಕ್ಕೆ ಅದನ್ನು ರಿಲೇಟ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿ ಅವತ್ತು ನನ್ನ ಮರ್ಯಾದೆಯನ್ನು ಕಾಪಾಡಿದ್ರು. ಮತ್ತು ಅಲ್ಲಿ ಬಹಳಷ್ಟು ಸತ್ವಶಾಲಿ ಕವಿತೆಗಳಿವೆ ಅಂತ ಅವರು ನನ್ನ ಹತ್ರ ಹೇಳಿ ಅವ್ರ ಕಣ್ಣಲ್ಲಿ ಅಭಿಮಾನದಿಂದ ನನ್ನನ್ನು ತೃಪ್ತಿಪಡಿಸಿದ್ರು. ಪಾಪ ಇದು ಅವಮಾನ ಅಲ್ಲ, ಇದು ಅವ್ರು ಮಾಡಿದ್ದು ನಿನಗೆ, ನಾನು ಗುರ್ತಿಸಿದೀನಿ ನೋಡು ನಿಮ್ದು ಏನು ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ಅವರು ನಿಜಕ್ಕೂ ನನ್ನ ಗೌರವ ಉಳಿತು ಅಂತ ಅನ್ಕೊಂಡೆ. ತುಂಬ ಜನ ಬಂದಿದ್ರು, ಜೋರು ಮಳೆ ಬಂತು, HSV ಬಂದಿದ್ರು. ಮಳೆ ಬಂದಿದ್ದ ದಿನ ತುಂಬ ಶುಭ ಅಂತಾರೆ, HSV ಬಂದ ಹಾಗೆ ತುಂಬ ಜೋರು ಮಳೆ, ಹಾಲು ಕಿಕ್ಕಿದ್ದು ತುಂಬಿ ಹೊರಗಡೆ ಎಲ್ಲ ನಿಂತ್ಕೊಂಡಿದ್ರು ಇಲ್ಲೇ ಕಲಾಮಂದಿರದಲ್ಲಿ. ಯಾರೋ ಒಬ್ರು ಅಭಿಮಾನಿ ಡ್ರಿಪ್ನ ತೆಗೆದು ಬಂದಿದ್ರು, ಒಂದು ಅರ್ಧ ಗಂಟೆ ಹೋಗಿ ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಅಂತ. ಹೀಗೆ ತುಂಬ ಒಂದು ನೆನಪುಗಳಿರುವಂಥ ಒಂದು ಆ ಕಾರ್ಯಕ್ರಮ ತುಂಬಿದ ಸಭೆನಲ್ಲಿ ಆ ಕವಿಯತ್ರಿ ಹಾಗೆ ಹೇಳಿದಾಗ ತಕ್ಷಣ HSV ಅವರು ಅಧ್ಯಕ್ಷೀಯ ಮಾತುಗಳಲ್ಲಿ ಕವಿತೆಗಳ ಬಗ್ಗೆ, ಸಂಕಲನದ ಬಗ್ಗೆ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಹೇಳಿದ್ರು. ಇದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರಿಗೆ ಸಂಕಲನ ತರ್ತೀನಿ ಅಂತ ಹೇಳಿದ್ದೀನಿ, ಬಹುಶಃ ಇನ್ನೊಂದು ವರ್ಷದಲ್ಲಿ ನಾನು ಸಂಕಲನ ತರ್ತೀನಿ. ಇಲ್ಲಿ ಬಂದು ಒಂದಷ್ಟು ಹೊತ್ತು HSV ಬಗ್ಗೆ ಮಾತಾಡಲಿಕ್ಕೆ, ನನ್ನ ಅನುಭವಗಳನ್ನು, ಅವರ ಸಾಹಿತ್ಯದ ಬಗ್ಗೆ ಇರುವಂಥ ನನ್ನ ಒಂದು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಸುಗಮ ಪುಸ್ತಕದ ಸುಮಿತ್ ಮೇತ್ರಿ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಚೈತ್ರ ಶಿವಯೋಗಿ ಮಠ್ ಮತ್ತೆ ಸುಮಿತ್ ಮೇತ್ರಿ ಧನ್ಯವಾದಗಳು.